ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೈರ್ಮಂಗಲದಲ್ಲಿ ಏನು ನಡೀತಿರುವಂತಹ ನಮ್ಮ ಭೂಮಿ ನಮ್ಮ ಹಕ್ಕು ರೈತರ ಪ್ರತಿಭಟನೆ ಇವತ್ತಿಗೆ 472ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ನೋಡ್ಬೋದು ಇಲ್ಲಿನ ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ, ಪಕ್ಷದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಬಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ರೈತರು, ಕೇವಲ ಬಿಡದಿ ಬೈರ್ಮಂಗಲದ ರೈತರು ಅಲ್ಲದಲ್ಲೇ ಮೈಸೂರು, ಚಾಮರಾಜನಗರ, ಚನ್ನರಾಯಪಟ್ಟಣ ಈ ರೀತಿಯಾಗಿ ರಾಜ್ಯದ ಬಹುತೇಕ ಬೇರೆ ಬೇರೆ ಕಡೆಯಿಂದ ಇವತ್ತು ರೈತರು ಇಲ್ಲಿ ಬಂದು ಇವತ್ತು ಏನು ಬೈರ್ಮಂಗಲದಲ್ಲಿ ಮಾಡ್ತಾ ಇರುವಂತಹ ಪ್ರತಿಭಟನೆಗೆ, ಇದು ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ ಅಂತ ಹೇಳಿ ಏನು ರೈತರು 422ನೇ ದಿನ ಮಾಡ್ತಾ ಇರುವಂಥ ಪ್ರತಿಭಟನೆಗೆ ಇವರೆಲ್ಲರೂ ಸೇರಿ ಕೈ ಜೋಡಿಸಿದ್ದಾರೆ. ಇವತ್ತು ನೋಡ್ಬೋದು ನೀವು ಎಷ್ಟು ಜನ ಇಲ್ಲಿ ಸೇರಿ ನೋಡ್ಬೋದು. ಅಣ್ಣ ಇಲ್ಲಿ ರೈತರು ನಿಂತಿರೋರು ಹಿಂದಕ್ಕೆ ಹೋಗ್ರಣ, ಕುತ್ಕೊಳ್ಳೋಣ ಚೇರ್ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ದಾರಿಲಿ ಏನು ಕಾಣೋದೇನು ಮಾಡೋಣ ಹೋಗೋರಿಗೆ. ಇಲ್ಲಿ ಬಂದಿರ್ತಕ್ಕಂಥ ಸ್ವಲ್ಪ ಬನ್ನಿ ಸರ್, ರೈತರು ಬನ್ನಿ, ಈ ಕಡೆ ಬನ್ನಿ. ಇಲ್ಲಿ ಬಂದಿರ್ತಕ್ಕಂಥ ಅವರು ಮುಖ್ಯಸ್ಥರೇ ಕಾಣ್ತಾ ಇಲ್ಲ ರಸ್ತೆಗೆ. ಇಲ್ಲಿ ನೋಡಿ, ಸ್ವಲ್ಪ ಜಾಗ ಬಿಡಿ, ರಸ್ತೆ ಕಾಣ್ಲಿ, ಅವ್ರ ಮುಖ್ಯಸ್ಥರು ಕಾಣ್ಲಿ. ದಯಮಾಡಿ ನಮ್ಮ ರೈತರು ಬಹಳ ಶಾಂತಿಯುತವಾಗಿ ಅವ್ನು ಎಷ್ಟು ಜನ ಮಾಡ್ತಾವ, ನಾವು ಕರ್ಕ ಬರ್ಲಿ ನೋಡೋಣ. ಇವತ್ತು ಆದದಾಗ್ಲಿ ನೋಡೇ ಬಿಡ್ತೀವಿ. ರೈತರ ದೇವಗಳು ಏನಿಷ್ಟ ಮನ್ಸರಿಗೆ ಕೊಡ್ಬೇಡ್ರಿ, ಇಷ್ಟು ಮಳೆನೆ ಕೊಡ್ತೀವಿ ಅಂದ್ರೆ ಇಷ್ಟು ಮಳೆ ಕೊಡ್ಬೇಕು. ಎಲ್ಲ ಕೂತ್ಕೊಂಡು ಆನ್ಲೈನ್ ಪಿಟಿಷನ್ ಮಾಡ್ತಾ ಇದ್ದೀವಿ. ಆನ್ಲೈನ್ ನಡೀತಾ ಇದೆ, ಅದೇ ಲೈವ್ ಅಲ್ಲಿ ತೋರಿಸಿ. ಅಲ್ಲ, ನಮ್ದು ಲೈವ್ ನಡೀತಾ ಇದೆ. ನಿಮ್ದು ಪಿಟಿಷನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 13,456 ಜನ ಸೈನ್ ಆಗಿದೆ. ಸೇವ್ ಬಿಡದಿ ಅಂತ ಪಿಟಿಷನ್ ಅವನ್ನ ಮಾತಾಡ್ತೀರಾ? ನೋಡಿದ್ರೆ ನೂರಾರು ಸಂಖ್ಯೆಯಲ್ಲಿ ಕೇವಲ ಬಿಡದಿ ಅಲ್ಲದೆ ಮೈಸೂರು, ಚಾಮರಾಜನಗರ, ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದಿರುವಂಥ ರೈತರು ಇವರ ಏನು ರೈತ ಹೋರಾಟ ನಡೀತಾ ಇದೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ಇವತ್ತು ನೂರಾರು ಸಂಖ್ಯೆಯಲ್ಲಿ ದಿನ ಇದೇ ರೀತಿಯಾಗಿ ರೈತರು ಇಲ್ಲಿ ಬಂದು ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಇದ್ರ ಮಧ್ಯ ರಾಜ್ಯ ಸರ್ಕಾರ ಇವತ್ತೇನು ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು, ಇಲ್ಲ ನಾನು ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ, ಬಿಡದಿ ಟೌನ್ಶಿಪ್ ಮಾಡಲೇಬೇಕು, ನಾನು ಮಾಡೇ ತೀರ್ತೀನಿ, ಇವತ್ತು ಇಲ್ಲಿನ ಜನ ನನಗೆ ಹೊಡೆದ್ರೂ ಸರಿ, ನನ್ನ ಬಟ್ಟೆ ಹರಿದ್ರೂ ಸರಿ ಅಂತ ಪುನಃ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅದರ ಪರ್ಯಾಯವಾಗಿ ಇಲ್ಲೇ ಇವ್ರು ಏನು ರೈತರು ಇಲ್ಲಿ 422ನೇ ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಭೂಮಿ ಕೊಡ್ತೀವಿ ಅಂತ ಹೇಳಿ ಕೆಲವರು, ಈಗ ರೈತರೇ ಭೂಮಿ ಕೊಡ್ತೀವಿ ಅಂದರೆ ಪರವಾಗಿಲ್ಲ, ಇಲ್ಲಿರೋರು ನಮಗೆ ರೈತರು ಹೇಳಿದ ಪ್ರಕಾರ ಇಲ್ಲ 500 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದಿದ್ದಾರೆ, ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಜನಗಳನ್ನು ಸೇರಿಸಿ ಬೇಕು ಅಂತ ಹೇಳಿ ನಮ್ಮ ಮೇಲೆ ಎತ್ತು ಕಟ್ಟುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಈ ಭಾಗದ ರೈತರು ನಮಗೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರಗಳು ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಇರಬೇಕಾದಂಥ ಸರ್ಕಾರಗಳು ಇವತ್ತು ರೈತ ವಿರೋಧಿ ಕೆಲಸಗಳನ್ನು ಕೇವಲ ಬಿಡದಿ ಬೈರ್ಮಂಗಲ ಅಲ್ಲದೆ ಸೂರ್ಯ ಸಿಟಿ, ಏನು ಆನೇಕಲ್ ಬಳಿ ಇರುವಂಥ ಸೂರ್ಯ ಸಿಟಿ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು, ಕೋಲಾರದಲ್ಲಿ ರೈತಾಪಿ ಎಲ್ಲೆಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ಫಸಲನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಹೋಗಿ ಭೂಮಿಯನ್ನು ಕಸಿದುಕೊಂಡು ನಾವು ಟೌನ್ಶಿಪ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾಡುವಂಥದ್ದು ಏನಿದೆ, ಇದು ಸರ್ಕಾರಗಳ ಕೆಲಸವಾ? ಇಲ್ಲಿ 9,600 ಎಕರೆ ಒಟ್ಟು ಪ್ರದೇಶ, ಅದರಲ್ಲಿ 7,600 ಎಕರೆ ರೈತರು ಉಳುಮೆ ಮಾಡ್ತಾ ಇರುವಂಥ ಜಾಗ. ಯಾವುದಾದ್ರು ಒಂದು ರಿಯಲ್ ಎಸ್ಟೇಟ್ ಮಾಡಬೇಕು ಅಂದರೆ 100 ಎಕರೆ, 200 ಎಕರೆ, 300 ಎಕರೆಯಲ್ಲಿ ಮಾಡ್ಕೋಬೋದು, ಅಥವಾ ಖಾಸಗಿಯವರು ಮಾಡ್ತಾರೆ. ಇವತ್ತು ಸರ್ಕಾರಕ್ಕಿಂತ ಚೆನ್ನಾಗಿ, ಬಹುತೇಕ ಚೆನ್ನಾಗಿ ಮಾಡುವಂಥದ್ದು ಖಾಸಗಿಯವರು ಅದ್ಭುತವಾಗಿ ಏನು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಗಳನ್ನು ಮಾಡ್ತಾರೆ. ಆದರೆ ಸರ್ಕಾರಕ್ಕೆ ಏನು ಆಸಕ್ತಿ?
ಕೇಳ್ತಾ ಇದ್ರು. ಇದು ಏಕ 30,000 ಕೋಟಿಯ ಲಾಭಾಂಶ ತಂದು ಕೊಟ್ಬಿಡುತ್ತೆ. ಯಾರಿಗೆ? ರಾಜ್ಯ ಸರ್ಕಾರಕ್ಕ ಅಥವಾ ಸರ್ಕಾರ ನಡೆಸ್ತಾ ಇರೋರ್ಗ ಇದು. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಇಲ್ಲಿ ರೈತರೇ ಇಲ್ಲ. ಇವರೆಲ್ಲ ಯಾರು ಸ್ವಾಮಿ? ರೈತರಿಗೆ ಬೆಂಬಲ ಕೊಡೋರು ಯಾರು? ರೈತರೇ ತಾನೆ. ನಾವು ಪದೇ ಪದೇ ಹೇಳಿದ್ದೀನಿ, ಈ ಭಾಗದ ರೈತರು ಹೈನುಗಾರಿಕೆ ಮಾಡ್ತಾರೆ. ತಿಂಗಳಿಗೆ 6 ಲಕ್ಷ ಲೀಟ್ರು, ತಿಂಗಳಿಗೆ 6 ಲಕ್ಷ ಲೀಟ್ರು KMFಗೆ. ಯಾರು KMF? ಬೆಂಗಳೂರು ನಗರದ ಅಧ್ಯಕ್ಷರು DK ಸುರೇಶ್ರವರು. DK ಸುರೇಶ್ರವರ ಅಧ್ಯಕ್ಷತೆಯಲ್ಲಿರುವಂತಹ KMFಗೆ ಈ ಭಾಗದ ರೈತರು ತಿಂಗಳಿಗೆ 6,000 ಲೀಟರ್ ಹಾಲನ್ನು ಹಾಕ್ತಾರೆ. 8 ಲಕ್ಷಕ್ಕೂ ಅಧಿಕ ಮರಗಳಿವೆ. ಅದರಲ್ಲಿ 3 ಲಕ್ಷ ತೆಂಗು, 3 ಲಕ್ಷ ತೆಂಗಿನ ಮರಗಳಿದ್ದಾವೆ. ಇಲ್ಲಿನ ರೈತರಿಗೆ ಒಬ್ಬ ಹೇಳ್ತಿದ್ದ, ನಾವು ಅಪ್ಪಿಕೋ ಚಳವಳಿ ಮಾಡ್ತೀವಿ, ಎಲ್ಲ ಮರಗಳನ್ನು ತಪ್ಪಿಕೊಂಡು ಅಪ್ಪಿಕೊಂಡು ಚಳವಳಿಯನ್ನು ಮಾಡ್ತೀವಿ. ಮರ ಕಡಿಯೋದಕ್ಕೆ ಮುಂಚೆ ನಮ್ಮನ್ನ ತಡೀರಿ ನೀವು ಅಂತ ಹೇಳಿ ಈ ರೀತಿಯಾದಂಥ ಹೋರಾಟಗಳನ್ನು ಈ ಭಾಗದ ರೈತರು ಹಮ್ಮಿಕೊಳ್ತಾ ಇದ್ದಾರೆ. ರಾಜ್ಯದ ಜನ ಅದ್ಯಾರು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವರಿಗೆ ಬೆಂಬಲವನ್ನು ಸೂಚಿಸ್ತಾ ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾವು ಈ ಭಾಗದ ರೈತರ ಜೊತೆ, ಏಕೆಂದರೆ ಇವತ್ತು 472ನೇ ದಿನ, 1 ದಿನ 2 ದಿನಕ್ಕೆ ಮುಗಿಯುವಂತಹ ಪ್ರತಿಭಟನೆಗಳಲ್ಲ. ಸರ್ಕಾರ ಈಗೇನು ನೋಟಿಫಿಕೇಶನ್ನ ಮಾಡಿದೆ 3 ಗ್ರಾಮಗಳಿಗೆ, ಈ ಕೂಡಲೇ ಅದನ್ನು ವಾಪಸ್ ಪಡಿಬೇಕು. ಮತ್ತು ಇದೇ ಸಂದರ್ಭದಲ್ಲಿ ರೈತರು, ನಿಜವಾಗ್ಲೂ ರೈತರು, ನಾವೇನೋ ನೀವು ಕೊಡ್ತೀವಿ, ನಮ್ಮ ಅಕೌಂಟ್ಗೆ ಬಂದ್ಬಿಡ್ತು ಹಣ ಅಂತ ಹೇಳ್ತಾ ಇದ್ದೀರಾ. ನಿಮಗೂ ನಾನು ಒಂದು ವಿನಂತಿ ಮಾಡ್ತೀನಿ. ಯಾಕೆಂದರೆ ರೈತರಿಗೆ ಹಕ್ಕಿದೆ, ನಿಮ್ಮ ಭೂಮಿ ನಿಮ್ಗೆ ಬೇಡ ಅಂದರೆ ನೀವು ಕೊಡುವಂಥದ್ದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಆದರೆ ನೀವು ಅಷ್ಟೇ ಕೇವಲ 2 ಕೋಟಿಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ಕನಿಷ್ಠ ಪಕ್ಷ 5 ಕೋಟಿನಾದರೂ ತಗೊಳ್ಳಿ, 5 ಕೋಟಿನಾದರೂ ನೀವು ಕೇಳಿ ಪಡೀರಿ. 2 ಕೋಟಿ ಹಣವೇ ಅಲ್ಲ. ಬಿಡದಿಲಿ ಹೇಳ್ತಾ ಇದ್ರಲ್ಲ ರೈತರು, ಬಿಡದಿಲಿ ಒಂದು ಸೈಟ್ ಬರಲ್ಲ, 30-40 ಸೈಟ್ ಬರಲ್ಲ ಅಂತ ಹೇಳ್ತಾ ಇದ್ರು. ಕೊನೆ ಪಕ್ಷ ಕೊಡೋರಿಗೆ ನಾವೇನು ಮಾಡೋದು? ನೀವು ಕೊಡಬೇಡಿ, ಕೊಟ್ಟಿರೋರಿಗೆ ಕೊನೆ ಪಕ್ಷ 5ರಿಂದ 10 ಕೋಟಿನಾದರೂ ಕೇಳಿ. ಕೊಡೋಕ್ಕಾಗುತ್ತಾ ಸರ್ಕಾರದಲ್ಲಿ? ಅದನ್ನು ನೀವುಗಳು ಅಷ್ಟೇ ಕೇವಲ ಇವರು ಹೆಂಗಾಗಿದೆ ಅಂದರೆ ಒಂಥರ ಮಾರ್ಕೆಟಿಂಗು. GBIT ಅವರು 4 ಜನನ ಕರೆಸೋದು, ಅವರು ಕೊಟ್ಟಿದ್ದಾರೆ ಅಂತ ಹೇಳೋದು, ಅವ್ರನ್ನ ನಿಲ್ಸ್ಕೊಂಡು ವೀಡಿಯೋ ಮಾಡೋವಂಥದ್ದು. ಯಾವುದು ಸರ್ಕಾರಕ್ಕೆ ಈ ಥರದ್ದು ಪರಿಸ್ಥಿತಿ ಬಂದಿರುವಂಥದ್ದು? ನಮಗೆ ಹಣ ಬಂತು, 1 ಕೋಟಿ ಬಂತು, 80 ಲಕ್ಷ ಬಂತು, 90 ಲಕ್ಷ ಬಂತು, ನನ್ನ 1 ಕುಂಟೆ ಇತ್ತು, 10 ಕುಂಟೆ ಇತ್ತು. ನಿಜವಾಗ್ಲೂ ಅವರೆಲ್ಲ ಫಲಾನುಭವಿಗಳಿದ್ದಾರೆ. ನೀವು ಯೋಚನೆ ಮಾಡಬೇಕು. ನಿಮ್ಮ ವಂಶದ, ನಿಮ್ಮ ತಾತ ಮುತ್ತಾತ ಮಾಡಿರುವಂಥ ಆಸ್ತಿಗಳಿವು ಏಕ್ದಮ್ ಕೊಡ್ತೀವಿ, ನಾವು ಮಾಡ್ಕೋತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ನಾನು ನಿಲ್ಲಿಸಬೇಕು. ಸರ್ಕಾರಗಳು ರೈತ ವಿರೋಧಿ ಧೋರಣೆಗಳನ್ನು ತಗೊಳ್ಳೋದು ನಿಲ್ಲಿಸಬೇಕು. ಇಲ್ಲೇ KDB ಅವರು ಅಕ್ವೈರ್ ಮಾಡಿದ್ದಾರೆ. ಇವತ್ತು ಆ ಭೂಮಿಯ ಮೇಲೆ ಏನಾದರೂ ಒಂದು ಕಿಂಚಿತ್ತು ಡೆವಲಪ್ಮೆಂಟ್ ಕಾಣಿಸಿಲ್ಲ KDB ಮಾಡಿರುವಂಥದ್ದು. ಅಂಥದ್ರಲ್ಲಿ ನೀವು ರಿಯಲ್ ಎಸ್ಟೇಟ್ಗೆ ಹೂಡಿಕೆ ಮಾಡಿ ಟೌನ್ಶಿಪ್ ಮಾಡ್ತೀನಿ, AICT ಮಾಡ್ತೀನಿ ಅಂದರೆ ಇದು ಸರಿ ಬರೋಲ್ಲ. ದಯಮಾಡಿ ಇದನ್ನು ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾನೆ ಇದೆ. ಮತ್ತೊಮ್ಮೆ ಇವತ್ತು ರಾಜ್ಯದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು 472ನೇ ದಿನದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಬೆಂಬಲ ಸದಾ ಈ ಭಾಗದ ರೈತರಿಗಿರುತ್ತೆ. ಇವರ ಭೂಮಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಪ್ರಯತ್ನವನ್ನು ಪಡ್ತಾನೆ ಇರ್ತೀವಿ ಅಂತ ಹೇಳ್ತೀವಿ. ನಮಸ್ಕಾರ.